ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ವಿಶ್ವದೆಲ್ಲೆಡೆ ಕೊರೋನಾ ವೈರಸ್ ಭೀತಿ ಆವರಿಸಿ ನಲುಗಿ ಹೋಗಿದೆ. ಕೊರೋನಾ ವೈರಸ್ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯೂ ಕೂಡ ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಉದಾಹರಣೆಗೆ ಆಗಾಗ ಕೈಗಳನ್ನು ಸ್ವಚ್ಛಗೊಳಿಸುವುದು, ಕೆಮ್ಮುವಾಗ, ಸೀನಿದಾಗ ಬಾಯಿಗೆ ಅಡ್ಡ ಹಿಡಿದಂತಹ ಟಿಶ್ಯೂವನ್ನು ಬಳಸಿದ ಕೂಡಲೇ ನಂತರ ಬಿಸಾಡೋದು, ಯಾರಿಗಾದರೂ ಜ್ವರ, ಶೀತ ಅಥವಾ ಕೆಮ್ಮಿದ್ರೆ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳೋದು, ಒಂದು ವೇಳೆ ಮನೆಯಲ್ಲೇನಾದರೂ ಯಾರಿಗಾದ್ರೂ ಜ್ವರ, ಶೀತವಿದ್ರೆ ಗ್ಲೌಸ್ ಅಥವಾ ಮಾಸ್ಕ್ ಅನ್ನು ಧರಿಸಿ ಅವರ ಆರೈಕೆಯನ್ನು ಮಾಡೋದು, ಕೆಮ್ಮು, ಸೀನು, ಉಸಿರಾಟದಲ್ಲಿ ಏನಾದರೂ ತೊಂದರೆ ಕಾಣಿಸಿಕೊಂಡ್ರೆ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಭೇಟಿ ಕೊಡೋದು. ಈ ರೀತಿಯಾಗಿ ಪ್ರಾಥಮಿಕವಾಗಿ ನಾವು ಎಚ್ಚೆತ್ತುಕೊಳ್ಬೇಕಾದಂತ ಅಂಶಗಳು. ಇನ್ನು ಈ ಮಾರಣಾಂತಿಕ ವೈರಸ್ ಜನರ ಜೀವವನ್ನ ಹೊತ್ತೊಯ್ತಾ ಇದೆ. ಭಾರತ ವೈರಸ್ ಅನ್ನ ಮೆಟ್ಟಿ ನಿಲ್ಲೋದಕ್ಕೆ ನಾನಾ ತಂತ್ರಗಳನ್ನ ಕೂಡ ಅನುಸರಿಸ್ತಾ ಇದೆ. ಇನ್ನು ಕೊರೋನಾ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಕೂಡ ಹೋರಾಡ್ತಾ ಇದೆ. ಇದರಲ್ಲಿ ಕೊರೋನಾ ವಾರಿಯರ್ಸ್ಗಳಾದ ವೈದ್ಯರ ಪಾತ್ರವಂತೂ ಬಹುಮುಖ್ಯವಾದದ್ದು. ಪ್ರತಿನಿತ್ಯ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ವೈರಸ್ ವಿರುದ್ಧ ಹೋರಾಡ್ತಾ ಜನರ ಜೀವವನ್ನು ಉಳಿಸುವಲ್ಲಿ ನಿರಂತರವಾಗಿ ವೈದ್ಯರು ಶ್ರಮಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೋವಿಡ್-19ಗೆ ಅಪೋಲೋ ಆಸ್ಪತ್ರೆ ಯಾವ ರೀತಿ ಶ್ರಮಿಸ್ತಾ ಇದೆ, ವೈದ್ಯರ ಕಾರ್ಯವೈಖರಿ ಎಂತದ್ದು, ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಯಾವ ರೀತಿ ಕೊಡಲಾಗ್ತಾ ಇದೆ, ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನ್ ಕೋವಿಡ್ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ, ಒಂದು ವೇಳೆ ಕೋವಿಡ್ ದೃಢಪಟ್ಟಲ್ಲಿ ಅವರ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಾದ್ರೂ ಏನು, ಕೊರೋನಾ ಜೊತೆಗೆ ಅನ್ಯ ಕಾಯಿಲೆಯಿಂದ ಏನಾದ್ರೂ ಬಳಲ್ತಾ ಇದ್ದಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ, ಜೊತೆಗೆ ವೈರಸ್ ವಿರುದ್ಧ ಹೋರಾಡುವಲ್ಲಿ ವೈದ್ಯರ ಪಾತ್ರ ಮತ್ತು ಆಸ್ಪತ್ರೆಯ ಫೆಸಿಲಿಟೀಸ್ ಹೇಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಪೋಲೋದ ವೈದ್ಯರಾದ ಸಾಂಕ್ರಾಮಿಕ ತಜ್ಞರಾದಂತಹ ಡಾಕ್ಟರ್ ವಿನಯ್ ಅವರಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಕೊರೋನಾ ವಾರಿಯರ್ ಆಗಿದ್ದೀರಿ, ಮೊದಲಿಗೆ ಅಭಿನಂದನೆ ನಮ್ಮ ಕಡೆಯಿಂದ, ಹಾಗೆ ವೀಕ್ಷಕರ ಪರವಾಗಿ. ಯಾಕಂದ್ರೆ ಸಾಮಾನ್ಯ ಸಂದರ್ಭ ಅಲ್ಲ, ಸಂದಿಗ್ಧ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲೂ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ತಾವು ಹೋರಾಡ್ತಾ ಇದ್ದೀರಿ. ಸಾಂಕ್ರಾಮಿಕ ರೋಗ ತಜ್ಞರು ಅಂದ್ರೆ ಏನು? ಮೊದಲಿಗೆ ಸಾಂಕ್ರಾಮಿಕ ರೋಗಗಳು ಅಂದರೆ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ಅರ್ಥ. ಇದು ಮೆಡಿಸನ್ನ ಒಂದು ಬಹುಮುಖ್ಯ ಭಾಗ ಆ್ಯಂಡ್ ತುಂಬ ನೆಗ್ಲೆಕ್ಟೆಡ್ ಆದಂಥ ಒಂದು ಮುಖ್ಯವಾದ ಭಾಗ ಇದು. ಇದ್ರ ಬಗ್ಗೆ ಹೆಚ್ಚಿನವರು ಅರಿವಿದ್ರೂ ಕೂಡ ಹೆಚ್ಚಿಗೆ ತಿಳ್ಕೊಂಡಿರೋದಿಲ್ಲ, ಇದ್ರ ಬಗ್ಗೆ ಓದ್ಕೊಂಡಿರೋದಿಲ್ಲ. ಬಟ್ ಮೆಡಿಸನ್ ನೀವು ನೋಡಿದ್ರೆ ಆಚೆ ಪ್ರಾಕ್ಟೀಸ್ ಮಾಡುವಾಗ ಹೆಚ್ಚಾಗಿ ಜ್ವರ, ಕೆಮ್ಮು, ಶೀತ ಈ ಥರದ್ದೆಲ್ಲನೂ ನಾವು ನೋಡ್ತೀವಲ್ವ. ಸಾಂಕ್ರಾಮಿಕ ರೋಗ ಅದರ ಒಂದು ಭಾಗ ಅಷ್ಟೇ. HIV, TB, ಡೆಂಗಿ, ಮಲೇರಿಯಾ ಇವೆಲ್ಲವೂ ಒಂದು ಭಾಗವಾಗಿ ಬರುತ್ತೆ. ಈಗ ಅದರ ಮೇಲೆ ಹೆಚ್ಚಿಗೆ ಪ್ರಾಮುಖ್ಯತೆ ಸಿಗ್ತಿರೋದು ಕೋವಿಡ್ ಬಂದಾಗಿನಿಂದ. ಕೋವಿಡ್ ಥರದ ಎಷ್ಟೊಂದು ರೆಸ್ಪಿರೇಟರಿ ಇಲ್ನೆಸಸ್ ಇದೆ. ಇನ್ಫ್ಲುಯೆನ್ಸಾ ಆಗಿರಬಹುದು, ಟ್ಯೂಬರ್ಕ್ಲೋಸಿಸ್ ಆಗಿರ್ಬೋದು, ಮೀಸಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಎನ್ಕಾಂಪಸ್ ಮಾಡುವಂಥ ಒಂದು ಭಾಗ ಇದು ಸಾಂಕ್ರಾಮಿಕ ರೋಗ. ಅಂದರೆ ಒಬ್ಬರಿನಿಂದ ಇನ್ನೊಬ್ಬರಿಗೆ ಹಬ್ಬುವಂಥ ರೋಗಗಳನ್ನ ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ನಾನಾ ರೀತಿಯಲ್ಲಿ ಹಬ್ಬೋದು, ಊಟದ ಮೂಲಕ, ಗಾಳಿ ಮೂಲಕ, ಕ್ಲೋಸ್ ಕಾಂಟ್ಯಾಕ್ಟ್ ಮೂಲಕ. ಇದೆಲ್ಲದರ ಬಗ್ಗೆ ಅರಿವಿರೋದು, ಅದರ ಮೇಲೆ ಎಕ್ಸ್ಪರ್ಟೀಸ್ ಬೆಳೆಸ್ಕೊಳ್ಳೋದನ್ನ ಸಾಂಕ್ರಾಮಿಕ ರೋಗ ತಜ್ಞರು ಅಂತ ಹೇಳ್ತೀವಿ ನಾವು ಗಮನಿಸ್ತಾ ಇದ್ದೀವಿ ಸರ್. ಈಗ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಬಂದಿರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರಿಕಾಷನ್ಸ್ ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ. ಬರೋಬ್ಬರಿ ನೋಡೋದಾದ್ರೆ ಈಗ 3-4 ತಿಂಗಳುಗಳಿಂದ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದೀರಿ. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ನನ್ನ ಪ್ರಕಾರ ಆ್ಯಸ್ ಅನ್ ಇನ್ಫೆಕ್ಷಸ್ ಡಿಸೀಸ್ ಪರ್ಸನ್ ಅಥವಾ ಸಾಂಕ್ರಾಮಿಕ ರೋಗ ತಜ್ಞನಾಗಿ ಹಾಸ್ಪಿಟ್ಲಲ್ಲಿ ಇನ್ಫೆಕ್ಷನ್ ಬರ್ತಿರೋವಂಥ ಚಾನ್ಸಸ್ ನನ್ನ ಪ್ರಕಾರ ಹಾನೆಸ್ಟ್ಲಿ ಹೇಳಬೇಕು, ಅಥವಾ ನನ್ನ ಗ್ರೂಪ್ನಲ್ಲಿ ಯಾರು ಇರ್ತಾರೋ ಅವರು ಹೇಳೋದಷ್ಟೇ, ಹಾಸ್ಪಿಟ್ಲಿಂದ ವೈದ್ಯರಿಗೆ ಅಥವಾ ನರ್ಸಿಂಗ್ ಸಿಬ್ಬಂದಿಗೆ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಎಲ್ಲ ಪ್ರಿಕಾಷನ್ಸ್ ತೊಗೋತೀವಿ ನಾವು. ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಹಾಕ್ಕೋತೀವಿ. ಅದರಲ್ಲಿ ಅತಿ ಮುಖ್ಯವಾದದಂದರೆ ಮಾಸ್ಕ್ನಲ್ಲಿ ನಾನಾ ರೀತಿ ಇದೆ. ಯಾವುದು ಮುಖ್ಯವಾದನ್ನು ಹಾಕ್ಕೋತೀವಿ. PP ಅಂತ ಏನು ಹಾಕ್ಕೋತೀವಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಹಾಕ್ಕೊಳ್ಳೋದು, ತೆಗಿಯೋದು ಎಲ್ಲ ಟ್ರೈನ್ ಮಾಡಿದ್ದೀವಿ ನಾವು. ಇಷ್ಟೆಲ್ಲ ಮಾಡಿದಾಗ ಇನ್ಫೆಕ್ಷನ್ ಬರುವಂಥ ಚಾನ್ಸಸ್ ತೀರಾ ಕಡಿಮೆ, ನೆಕ್ಸ್ಟ್ ಟು ನಥಿಂಗ್ ಅಂತಲೇ ಹೇಳ್ಬೋದು. ಕಳೆದ 3-3.5 ತಿಂಗಳಲ್ಲಿ ನಾವು ಡೆಡಿಕೇಟೆಡ್ ಕೋವಿಡ್ ಕೇರ್ ಏನು ಮಾಡ್ತಿದ್ದೀವಿ ಅಪೋಲೋಲಿ, ನಮ್ಮ ಸ್ಟಾಫ್ ಇನ್ಫೆಕ್ಟ್ ಆಗಿರೋದು ತೀರಾ ಕಡಿಮೆ.
ಯಾರು ಇನ್ಫೆಕ್ಟ್ ಆಗಿದ್ದಾರೆ ಅವ್ರು ಕ್ಲಿಯರ್ ಕಟ್ ಆಗಿ ಆಚೆಯಿಂದ ಇನ್ಫೆಕ್ಷನ್ ಬಂದಿದೆ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಅಂದರೆ ಕೆಲವರೆಲ್ಲ ನರ್ಸಿಂಗ್ ಹಾಸ್ಟೆಲ್ ಇರ್ತಾರೆ, ಕೆಲವರು ಮನೇಲಿ ಇರ್ತಾರೆ, ಮನೇಲಿ ಯಾರಿಗೋ ಬಂದಿರುತ್ತೆ, ಮನೇಲಿ ಯಾವತ್ತೂ ಪ್ರಿಕಾಷನ್ ತಗೊಳ್ಳೋದಿಲ್ಲ ಅಲ್ವಾ. ಸೊ ಬಂದಾಗಲೂ ಗೊತ್ತಾಗದೆ ಅವ್ರು ಅಲ್ಲಿಂದ ಇನ್ಫೆಕ್ಷನ್ ತಂದಿರೋಂಥ ಚಾನ್ಸಸ್ ಜಾಸ್ತಿ. ಸೊ ಆಸ್ಪತ್ರೆಯಲ್ಲಿ ಇದ್ದಾಗ ನಾವು ನಮ್ಮ ಸಿಬ್ಬಂದಿ ರಕ್ಷಣೆ ನಮಗೆ ಬಹುಮುಖ್ಯ. ಸೊ ಯಾರಾದರೂ ನರ್ಸಿಂಗ್ ಸಿಬ್ಬಂದಿ ಬೇರೆ ಯಾರೇ ಇರ್ಬೋದು, ಟ್ರಾನ್ಸ್ಪೋರ್ಟ್ ಬಾಯ್ಸ್ ಇರ್ಬೋದು, ಯಾರಿಗಾದರೂ ರೋಗ ಬಂದರೆ ನಮ್ಮ ಸ್ಟಾಫ್ ನಂಬರ್ ಕಡಿಮೆ ಆಗುತ್ತೆ, ಬೇರೆಯವ್ರ ಮೇಲೆ ಅದರ ಹೊರೆ ಜಾಸ್ತಿ ಆಗುತ್ತೆ. ಸೊ ಮೊದಲು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ವಿ ನಾವು. PPE ಹೇಗೆ ಹಾಕ್ಕೋಬೇಕು, ಹೇಗೆ ತೆಗಿಬೇಕು ಅನ್ನೋದೆಲ್ಲ ಹೇಳಿದ್ದೀವಿ. ಸೊ ಕಳೆದ 3 ತಿಂಗಳಲ್ಲಿ ಈ ಪ್ರೋಸೆಸ್ ಅನ್ನೋದು ತುಂಬ ಸ್ಟ್ರೀಮ್ಲೈನ್ ಆಗಿದೆ. ಸೊ ಆಸ್ಪತ್ರೆ ಎಲ್ಲದಕ್ಕೂ ಸೇಫ್ ಜಾಗ ಅಂತ ನಾನು ಹೇಳ್ಬೋದು. ಏನೇನು ಚಾಲೆಂಜಸ್ ಎದುರಾಯ್ತು ಈ ಸಂದರ್ಭದಲ್ಲಿ ನಿಮಗೆ? ಒಂದು PPE ಯಾವ ರೀತಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋದೇ ತುಂಬ ಟೈಮ್ ತಗೋತು. ಯಾಕಂದ್ರೆ ಇದು ಯಾರು ನಮಗೆ ಹೇಳ್ಕೊಟ್ಟಿದ್ದಲ್ಲ. ಸೊ ಸಾಂಕ್ರಾಮಿಕ ರೋಗ ತಜ್ಞನಾಗಿರಬಹುದು, ಹೌದು, ಬಟ್ PPE ಅನ್ನೋದು ನಮ್ಮ ಸಿಲೆಬಸ್ ಅಲ್ಲಾಗಲಿ ನಮ್ಮ ಟ್ರೈನಿಂಗ್ ಅಲ್ಲಾಗಲಿ ಯಾವತ್ತೂ ಬಂದಿದ್ದಲ್ಲ. ಈ ಮುಂಚೆ ನಾವು PPE ಅನ್ನೋದನ್ನ ಕೇವಲ ಒಂದೇ ಒಂದು ಸಿಚುವೇಶನ್ ಅಲ್ಲಿ ಯೂಸ್ ಮಾಡ್ತಿದ್ವಿ. HIV ಸರ್ಜರಿ ಮಾಡುವಾಗ ಸರ್ಜನ್ಸ್ ಯೂಸ್ ಮಾಡ್ತಾ ಇದ್ರು, ಬೇರೆ ಯಾರು ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಿಲ್ಲ. ಅದು ಈ ಇಂಟೆನ್ಸಿಟಿಯಲ್ಲಿ ಯಾವತ್ತೂ ಯೂಸ್ ಮಾಡ್ತಿರ್ಲಿಲ್ಲ. ಸೊ PPE ಅಂದ್ರೆ ಏನು, ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೆಯದು, ಜನನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದು ಫಸ್ಟ್ ಕಲ್ತ್ಕೋಬೇಕಾಯ್ತು ನಾವು. ಎಷ್ಟು ಗಂಟೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕಾಯ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಸ್ಕ್ ಯಾವ ರೀತಿ ಬಳಸಬೇಕು, ಯಾವ ರೀತಿ ಅದನ್ನು ಯಾವಾಗಲೂ ಹಾಕ್ಕೊಂಡಿರ್ಬೇಕು. ಯಾಕಂದರೆ ಒಂದ್ಸತಿ ICUಲಿ ಹೋದಾಗ ಸಿಬ್ಬಂದಿಗಳು 8 ರಿಂದ 10 ಗಂಟೆ ಮಾಸ್ಕ್ ಹಾಕ್ಕೋತಾರೆ. ನೀವು ಮಾಸ್ಕ್ ಹಾಕೊಂಡು ಸ್ವಲ್ಪ ದೂರ ಓಡಾಡಿದ್ರೇ ಉಸಿರು ಕಟ್ಟದಾಗ ಆಗುತ್ತೆ. ಸೊ ಆ ಥರ ಇದ್ಕೊಂಡು 10 ಗಂಟೆ ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಈ ಪ್ರೋಸೆಸ್ನ ಹೇಗೆ ಈಸಿ ಮಾಡ್ಬೋದು, ಯಾವ ಮಾಸ್ಕ್ ಬೆಟರ್ ಇರುತ್ತೆ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಿತ್ತು. ಮೊದಲು ತುಂಬ ಕಷ್ಟ ಆಯಿತು. ಮೊದಲು 1 ತಿಂಗಳು ಮಾಸ್ಕ್ ಹಾಕೊಂಡಾಗಲೂ ಎಲ್ಲ ಕಡೆ ಹಬೆ ಬರ್ತಿತ್ತು. ಫೇಸ್ ಶೀಲ್ಡ್ ಹಾಕೊಂಡ್ರೆ ಪೇಷಂಟ್ ನೋಡೋಕ್ಕಾಗ್ತಾ ಇರಲಿಲ್ಲ. PPE ಹಾಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಬೆವರು ಬರುತ್ತೆ. ಯಾಕಂದರೆ ಅದರಲ್ಲಿ ಏರ್ ಮೂವ್ಮೆಂಟ್ ಸರ್ಕ್ಯುಲೇಷನ್ ಏನೂ ಆಗಲ್ಲ. ಅದನ್ನು ಹಾಕೊಂಡು ಸರ್ಜರಿ ಮಾಡೋದಾಗಲಿ, ICU ಕೇರ್ ಮಾಡೋದಾಗಲಿ, ಪೇಷಂಟ್ ನೋಡ್ಕೊಳ್ಳೋದಾಗಲಿ ತುಂಬ ಕಷ್ಟ. ಸೊ ಸರಿಯಾದ PPE ಚೂಸ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ತಗೋತು. ಸೊ ಅದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿದ್ವಿ. ಈಗ ಸರಿಯಾದ PPE ಆರಾಮಾಗಿ ಹಾಕ್ಕೊಳ್ಳೋ ಅಂಥದ್ದು, ಸರಿಯಾಗಿ ಕೆಲಸ ಮಾಡುವಂಥದ್ದು, ಮಾಸ್ಕ್, ಸೇಫ್ ಮಾಸ್ಕ್ಸ್, ಇದನ್ನೆಲ್ಲ ನಾವೀಗ ಸ್ಟ್ರೀಮ್ಲೈನ್ ಮಾಡಿ ಕಳೆದ 3 ತಿಂಗಳಿಂದ ಆರಾಮಾಗಿ ಕೆಲಸ ಮಾಡುವಾಗ ಆಗಿದೆ ನಮಗೆ. ನಿಮ್ಮ ಟೀಮ್ ಈ ಸಂದರ್ಭದಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ? ಯಾಕಂದ್ರೆ ತುಂಬ ಜನಕ್ಕೆ ಒಂದು ರೀತಿ ಗೊಂದಲ, ಭಯ ಇರುತ್ತೆ. ಆಸ್ಪತ್ರೆಗೆ ಹೋದರೆ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಅದೇ ಡಾಕ್ಟರ್ಸು ಬೇರೆ ರೋಗಿಗಳಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲಿಗೂ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಕನ್ಫ್ಯೂಷನ್ಸ್ ಅನ್ಸುತ್ತೆ. ಯಾವ ರೀತಿ ಟೀಮ್ ವರ್ಕ್ ಮಾಡ್ತಾ ಇದೆ? ಸೊ ನಾನು ಬಹುಭಾಗ ಬನ್ನೇರುಘಟ್ಟ ರೋಡ್ ಅಪೋಲಲ್ಲಿ ಕೆಲಸ ಮಾಡ್ತೀನಿ. ನಮಗೆ ಅಲ್ಲಿದ್ದಂಥ ಹೆಚ್ಚಿಗೆ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ಸ್ಪೇಸ್, ಅವೈಲಬಿಲಿಟಿ ಆಫ್ ಸ್ಪೇಸ್, ಹೆಚ್ಚಿಗೆ ಜಾಗ ಇತ್ತು. ಸೊ ನಾವು ಮೊದಲು ಏನು ಮಾಡಿದ್ವಿ ಅಂತಂದರೆ, ಯಾವ ಜಾಗದಲ್ಲಿ ನಾವು ಕೇವಲ ಕೊರೋನಾ ಮಾತ್ರ ನೋಡ್ತೀವಿ, ಯಾವ ಜಾಗದಲ್ಲಿ ಕೊರೋನಾ ಏತರ ರೋಗಗಳು ನೋಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ನಾವು ಡಿವಿಷನ್ ಮಾಡ್ಕೊಂಡ್ವಿ. ಸೊ ದೇ ಶುಡ್ ನಾಟ್ ಬಿ ಎನಿ ಮಿಕ್ಸಿಂಗ್ ಆಫ್ ಪೇಷಂಟ್. ಕೊರೋನಾ ಇನ್ಫೆಕ್ಟೆಡ್ ಇರುವಂಥ ವ್ಯಕ್ತಿಗಳು ಬೇರೆಯವ್ರ ಜೊತೆ ಮಿಕ್ಸ್ ಆಗಕೂಡ್ದು. ಸೊ ಕೊರೋನಾ ಹಾಸ್ಪಿಟ್ಲಲ್ಲಿ ಒಬ್ಬರಿಂದ ಇನ್ನೊಬ್ರಿಗೆ ಬರಬಾರ್ದು. ಇದನ್ನು ನಾವು ಮೊದಲು ಗಮನ ಕೊಟ್ವಿ. ಫೀವರ್ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಗೌರ್ಮೆಂಟ್ ಎಲ್ಲನೂ ಫೀವರ್ ಕ್ಲಿನಿಕ್ ಮೇಲೆ ಒತ್ತು ಕೊಡ್ತಿದೆ. ಗೌರ್ಮೆಂಟ್ ಹೇಳೋದಕ್ಕಿಂತ 1.5 ತಿಂಗಳ ಮುಂಚೆ ನಾವು ಫೀವರ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಆಸ್ಪತ್ರೆ ಒಂದು ಭಾಗದಲ್ಲಿತ್ತು, ಬಟ್ ದೂರದ ಜಾಗದಲ್ಲಿತ್ತು. ಸೊ ದಟ್ ಜನ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ತಮ್ಮ ಜ್ವರಗಳೆಲ್ಲ ನೋಡ್ಸ್ಕೋಬೋದಿತ್ತು. ಬಟ್ ಜ್ವರ ಇಲ್ದಿರೋರು ಯಾವತ್ತೂ ಅವ್ರ ಜೊತೆ ಮಿಕ್ಸ್ ಆಗ್ತಿರ್ಲಿಲ್ಲ. ಇದು OPD ಭಾಗ. ಅಡ್ಮಿಟ್ ಆದಾಗ ನಾವು ಟೆಸ್ಟ್ ಮಾಡ್ತೀವಿ, RT-PCR ಟೆಸ್ಟ್ ಮಾಡ್ತೀವಿ, ನೋಡ್ತೀವಿ ಯಾರಿಗೆ ಕೊರೋನಾ ಇದೆ ಯಾರಿಗೆ ಇಲ್ಲ ಅಂತ ಅಂದ್ಬಿಟ್ಟು. ಅದರಲ್ಲೂ 2 ಇರ್ತಾರೆ. ಒಂದು ಶಂಕಿತರು, ಅವರಿಗೆ ಬೇರೇನು ಸಿಂಪ್ಟಮ್ಸ್ ಇರದೇ ಇರಬಹುದು, ಬಟ್ ಸರ್ಜರಿಗೋಸ್ಕರ ಬಂದಿದ್ದಾರೆ, ಅಂಥವರಲ್ಲೂ ಕೊರೋನಾ ಪಾಸಿಟಿವ್ ಬರಬಹುದು. ಸೊ ಶಂಕಿತರಾಗಿ ಒಂದು ಭಾಗ ಮಾಡಿದ್ವಿ. ಸೊ RT-PCR ಟೆಸ್ಟ್ ಕಳಿಸಿದ್ವಿ, 1 ದಿನ ತಗೊಳುತ್ತೆ, ಅಲ್ಲಿವರೆಗೂ ಅವ್ರು ಅಲ್ಲಿರ್ತಾರೆ. ಸೊ ಅವರು ಕೂಡ ಬೇರೆ ಪೇಷಂಟ್ ಜೊತೆ ಮಿಕ್ಸ್ ಆಗೋದಿಲ್ಲ. ಪಾಸಿಟಿವ್ ಬಂದರೆ ಅವರು ಮತ್ತೆ ಕೋವಿಡ್ ಭಾಗದಲ್ಲಿ ಹೋಗ್ತಾರೆ, ನೆಗೆಟಿವ್ ಬಂದರೆ ಕೋವಿಡ್ ಇಲ್ದಿರೋ ಭಾಗಕ್ಕೆ ಹೋಗ್ತಾರೆ. ಸೊ ಈ ಥರ ನಾವು ಸ್ಪೇಸ್ನ ಸೆಗ್ರಿಗೇಟ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಾವು ಹೋಗ್ತಾ ಹೋಗ್ತಾ ಕಳೆದ 3-3.5 ತಿಂಗಳ ಹಿಂದೆ ಕೋವಿಡ್ಗಾಗಿ ಡೆಡಿಕೇಟೆಡ್ ವಾರ್ಡ್ ಮಾಡಿದ್ವಿ. ನಮ್ಮ ಹಾಸ್ಪಿಟಲ್ನ ಮೇಲಿನ 2 ಫ್ಲೋರ್ನ ಕೇವಲ ಕೋವಿಡ್ಗಾಗಿ ಸಮರ್ಪಣೆ ಮಾಡಿದ್ವಿ. ಸೊ ಈಗ ಸದ್ಯಕ್ಕೆ ನಾವು ಹತ್ರ 120+ ಪೇಷಂಟ್ನ ಕೋವಿಡ್ ವಾರ್ಡಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ 25 ICU ಬೆಡ್ಸ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಎಕ್ಸ್ಪಾನ್ಷನ್ ಕೇಪಬಿಲಿಟಿ ಇದೆ ಇನ್ನು 25ರಿಂದ 30 ಬೆಡ್ಗೆ. ಸೊ ಆಮೇಲೆ ಅಷ್ಟು 100-120 ಪೇಷಂಟ್ನ ಒಬ್ಬ ಅಥವಾ ಒಂದು ಟೀಮ್ ನೋಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟು ಟೀಮ್ನ ಸೆಲೆಕ್ಟ್ ಮಾಡಬೇಕಿತ್ತು. ಜಗತ್ತಿನಾದ್ಯಂತ ಕೋವಿಡ್ ನೋಡ್ಕೊಳ್ಳೋರಲ್ಲಿ ಪರಿಣಿತಿ ಇರೋರು 4 ಟೀಮ್. ಮೊದಲು ಒಂದು ಇಂಟೆನ್ಸಿವ್ ಕೇರ್ ಎಮರ್ಜೆನ್ಸಿ ಟೀಮ್, ಇನ್ನೊಂದು ಇಂಟರ್ನಲ್ ಮೆಡಿಸಿನ್, ಪಲ್ಮನಾಲಜಿ ಅಥವಾ ಲಂಗ್ ಸ್ಪೆಷಲಿಸ್ಟ್, 4ನೇದಾಗಿ ಇನ್ಫೆಕ್ಷಸ್ ಡಿಸೀಸ್ ಅಥವಾ ಸಾಂಕ್ರಾಮಿಕ ರೋಗ ತಜ್ಞ. ಅಟ್ಲೀಸ್ಟ್ ಇನ್ಫೆಕ್ಷಸ್ ಡಿಸೀಸಸ್ ಎಲ್ಲ ಕಡೆನೂ ಇಲ್ಲ, ಬೇರೆ 3 ಭಾಗಗಳು ಎಲ್ಲ ಕಡೆ ಇದೆ. ಸೊ ಈ 4 ಭಾಗನ ನಾವು ಒಟ್ಟುಗೂಡಿಸಿದ್ವಿ. ಅದರಲ್ಲಿ ನಾವು ಟೀಮ್ ಡಿವಿಷನ್ ಮಾಡ್ಕೊಂಡ್ವಿ. ನಮ್ಮ ವಾರ್ಡ್ ಏನಿದೆ, ವಾರ್ಡ್ನ ಇಂಟರ್ನಲ್ ಮೆಡಿಸಿನ್ ಮತ್ತು ಪಲ್ಮನಾಲಜಿಸ್ಟ್ ನೋಡ್ತಾ ಇದ್ದಾರೆ. ICUನ ಇಂಟೆನ್ಸಿವ್ ಕೇರ್ ಅಲಾಂಗ್ ವಿತ್ ಎಮರ್ಜೆನ್ಸಿ ಮತ್ತು ಅನಸ್ಥಿಸಿಯಾಲಜಿಸ್ಟ್, ಅರವಳಿಕೆ ತಜ್ಞರು ಇರ್ತಾರಲ್ಲ, ಅವರ ಹೆಲ್ಪಿಂದ ICU ರನ್ ಆಗ್ತಾ ಇದೆ. ಸೊ ಈಗ ಹೇಗೆ ಮಾಡ್ತೀವಿ ಅಂತಂದರೆ, ಯಾರು ಕೊರೋನಾ ನೋಡ್ತಾ ಇದ್ದಾರೆ, ನನ್ನ ಹೊರತಾಗಿ ಯಾರು ನೋಡ್ತಾ ಇದ್ದಾರೆ, ಅವರು 1 ವಾರ ಅಟೆಸ್ಟೆಚ್ ಕೆಲಸ ಮಾಡ್ತಾರೆ ಕೊರೋನಾ ವಿಭಾಗದಲ್ಲಿ. ಅವ್ರು ಬೇರೆ ಪೇಷಂಟ್ನ ನೋಡ್ಲಿಕ್ಕೆ ಹೋಗೋದಿಲ್ಲ. ಸೊ ಆ ಕೆಲಸ ಮುಗಿದ ನಂತರ ಮತ್ತೆ 2 ರಿಂದ 3 ವಾರ ಅವ್ರ ಟರ್ನ್ ಬರೋವರೆಗೂ ಅವರು ಕೊರೋನಾ ಇಲ್ದಿರೋಂಥ ಜಾಗದಲ್ಲಿ ಮಾತ್ರ ಇರ್ತಾರೆ.
ICU ಕೂಡ ಅದೇ ರೀತಿ ಡಿವಿಷನ್ ಮಾಡ್ಕೊಂಡಿದ್ದಾರೆ. 2 ವಾರ ಅವ್ರು ಕೊರೋನಾ ICU ಇರ್ತಾರೆ, 2 ವಾರದ ನಂತರ ಮತ್ತೆ 4 ವಾರ ಅವರು ನಾನ್ ಕೊರೋನಾ ICU ಬರ್ತಾರೆ. ಸೊ ಕೊರೋನಾ ನೋಡ್ಬಿಟ್ಟು ನಾನ್ ಕೊರೋನಾ ಜಾಗಕ್ಕೆ ಹೋಗುವಂಥ ಚಾನ್ಸೇ ಇಲ್ಲ. ಸೊ ಇದು ಯಾವುದೇ ರೀತಿ ಡಾಕ್ಟರ್ ಆಗಲಿ ಪೇಷಂಟ್ ಆಗಲಿ ಮಿಕ್ಸ್ ಮಾಡ್ತಾ ಇಲ್ಲ. ನಾನು ಪ್ರಿಡಾಮಿನೆಂಟ್ ಆಗಿ ಕೊರೋನಾ ನೋಡ್ಕೋತಾ ಇದ್ದೀನಿ. ಈಗ ಕೊರೋನೇತ ಪೇಷಂಟ್ಗಳು ಕೂಡ ಇದ್ದಾರೆ. ನಾನೇನು ಮಾಡ್ತೀನಿ, ಒಂದು ಭಾಗ ಬೆಳಗಿನ ಭಾಗ ಕೊರೋನಾ ಇಲ್ದಿರೋ ಅಂತ ನೋಡ್ಬಿಡ್ತೀನಿ ನಾನು ಮೊದಲು. ನಂತರ ಮಧ್ಯಾಹ್ನದ ಭಾಗ PPE ಎಲ್ಲ ಹಾಕೊಂಡು ಪ್ರೊಟೆಕ್ಷನ್ ಹಾಕೊಂಡು ನಾನು ಕೊರೋನಾ ಪೇಷಂಟ್ಸ್ ನೋಡೋಕೆ ಹೋಗ್ತೀನಿ. ಅಲ್ಲಿಂದ ಎಲ್ಲ ಕ್ಲೀನಪ್ ಮಾಡ್ಕೊಂಡು ಮನೆಗೆ ಹೊರಟ್ಬಿಡ್ತೀನಿ. ಸೊ ಇದು ಮತ್ತೆ ಅಲ್ಲಿಂದ ಇನ್ಫೆಕ್ಟೆಡ್ ಜಾಗದಿಂದ ಕೊರೋನಾ ಇಲ್ದಿರೋ ಜಾಗಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಸೆಗ್ರಿಗೇಷನ್ ಸ್ಪೇಸ್ ವೈಸ್ ಮತ್ತು ಮನುಷ್ಯರನ್ನು ಸೆಗ್ರಿಗೇಟ್ ಮಾಡಿ ಕೊರೋನಾ ಇರೋರನ್ನ ಇಲ್ದಿರೋರನ್ನ ನಾವು ಕ್ಲೀನಾಗಿ ಡಿವಿಷನ್ ಮಾಡಿಟ್ಟಿದ್ದೀವಿ. ಸೊ ವಿ ಕೀಪಿಂಗ್ ಈಚ್ ಅದರ್ ಸೇಫ್. ಈಗ 14 ದಿನಗಳ ಕಾಲ ಕ್ವಾರಂಟೈನ್ ಇರಬೇಕು ಅಥವಾ ಐಸೋಲೇಷನ್ ಇರಬೇಕಂತೆಲ್ಲ ಹೇಳ್ತಾರೆ. ಬಟ್ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಯಾಕಂದ್ರೆ ಅಲಾಂಗ್ ವಿತ್ ಬೇರೆ ಕಾಂಪ್ಲಿಕೇಶನ್ಸ್ ಇದ್ರೆ ತುಂಬಾನೇ ಬಾಧಿಸುವಂತಹ ಸಾಧ್ಯತೆ ಇರುತ್ತೆ. ಹೇಗೆ ಪ್ರಾರಂಭ ಆಗುತ್ತೆ, ಹೇಗೆ ನೀವು ಇದನ್ನ ಡಿಟೆಕ್ಟ್ ಮಾಡ್ತೀರಾ? ಓಕೆ, ಮೊದಲನೇ ಒಂದು ಭಾಗ OPDಗೆ ಬರುವಂಥವ್ರು, ಅಂದರೆ ನಮ್ಮ ಫೀವರ್ ಕ್ಲಿನಿಕ್ ಏನಿದೆ ಅಲ್ಲಿ OPDಗೆ ಬರ್ತಾರೆ. ಅವ್ರಿಗೆ ಜ್ವರದಿಂದ ಬರ್ತಾರೆ. ತುಂಬ ಸಿಕ್ಕಾಗಿರೋರು ಡೈರೆಕ್ಟಾಗಿ ಅಡ್ಮಿಟೇ ಆಗ್ತಾರೆ. ತುಂಬ ಸಿಕ್ ಇಲ್ದಿರೋರು OPDಗೆ ಬರ್ತಾರೆ. ಅವರಲ್ಲಿ ನಾವು ಟೆಸ್ಟನ್ನು ಮಾಡ್ತೀವಿ. ಟೆಸ್ಟ್ ಕೊಟ್ಟು ಮನೆಗೆ ಹೋಗಿರ್ತಾರೆ. ಪಾಸಿಟಿವ್ ಬಂದಾಗ ನಾವು BBMP ಅವ್ರಿಗೆ ತಿಳಿಸ್ತೀವಿ. ಅವರಲ್ಲಿರೋ ಬೇರೆ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಯಾರು 60 ವರ್ಷಕ್ಕಿಂತ ಕೆಳಪಟ್ಟಿರೋರಿದ್ದಾರೆ, ಡಯಾಬಿಟೀಸ್ BP ಅಥವಾ ಬೇರೆ ಏನು ತೊಂದರೆ ಇಲ್ಲ, ಅವ್ರಿಗೆ ನಾವು ಹೋಮ್ ಐಸೋಲೇಷನ್ನ ಸಜೆಸ್ಟ್ ಮಾಡ್ತೀವಿ. ಅಂದರೆ 10 ದಿನ ನೀವು ಮನೇಲಿರಿ ಮಿನಿಮಮ್. ಮಾಸ್ಕ್ ಹಾಕ್ಕೊಳ್ಳಿ, ಬೇರೆಯವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಕಾಮನ್ ಲಿವಿಂಗ್ ಏರಿಯಾಸ್ಗೆಲ್ಲ ಹೋಗಬೇಡಿ. ಆ ಥರ ಹೇಳಿದ ಮೇಲೆ ನಮ್ಮದು ಕೋವಿಡ್ ಕೇರ್ ಟೀಮ್ ಇದೆ. ಅಲ್ಲಿ ಒಬ್ಬರು ಫಿಸಿಷಿಯನ್ ಇರ್ತಾರೆ ಮತ್ತು ಜೂನಿಯರ್ ಡಾಕ್ಟರ್ಸ್ ಇರ್ತಾರೆ, ಒಬ್ಬ ನರ್ಸ್ ಇರ್ತಾರೆ. ಅವರು 3 ದಿನಕ್ಕೆ ಒಂದು ಸಾತಿ ಪೇಷಂಟ್ ಮನೆಗೆ ಹೋಗ್ಬಿಟ್ಟು ನೋಡಿ ಬರ್ತಾರೆ. ಆಮೇಲೆ ಫಿಸಿಷಿಯನ್ ಯಾರು ಇರ್ತಾರೆ ಅವ್ರ ಜೊತೆ ಪೇಷಂಟ್ ಆನ್ಲೈನ್ ಕನ್ಸಲ್ಟ್ ಮಾಡಬಹುದು. ಸೊ ಅವ್ರಿಗೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಹೆಚ್ಚಿಗೆ ಆಗ್ತಿದ್ದಾಗ ಅವರಾಗ ಹಾಸ್ಪಿಟ್ಲಿಗೆ ಬರ್ತಾರೆ. ಇದು ಒಂದು ಭಾಗ. ಅಂದರೆ ಇದು ಮೈಲ್ಡರ್ ಇಲ್ನೆಸ್ ಇರುವಂಥವ್ರು. ಇವ್ರಿಗೆ ಯಾವುದೇ ರೀತಿ ತೊಂದರೆ ಬಂದ ತಕ್ಷಣ ನಾವು ಕಾನ್ಸ್ಟೆಂಟಾಗಿ ಅವ್ರ ಟಚಲ್ಲಿ ಇರೋದ್ರಿಂದ ದೇ ಕ್ಯಾನ್ ಬಿ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ಸೊ ಕಾಂಪ್ಲಿಕೇಶನ್ ಆಗದಿದ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಹಾಸ್ಪಿಟಲ್ದಾಗುತ್ತೆ. ಆಗ ಎರಡನೇ ಭಾಗ ಪೇಷಂಟ್ ಬಂದು ಅಡ್ಮಿಟ್ ಆಗುವಂಥವ್ರು. ಸೊ ಅವರಲ್ಲಿ ನಾನು ಹೇಳಿದಾಗ ಕಾಂಪ್ಲಿಕೇಶನ್ ಇರ್ಬೋದು, ಡಯಾಬಿಟೀಸ್, BP, ಒಬೆಸಿಟಿ ಈ ಥರದ್ದೆಲ್ಲ. ಅವರಲ್ಲಿ ನಾವು ನೋಡ್ತೀವಿ ಆಕ್ಸಿಜನ್ನ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಆಕ್ಸಿಜನ್ ಅವಶ್ಯಕತೆ ಇರೋರನ್ನ, ಕಡಿಮೆ ಆಕ್ಸಿಜನ್ ಅವಶ್ಯಕತೆ ಇರೋರನ್ನ ನಾವು HDU ಅಂತ ಹೇಳ್ತೀವಿ, ಹೈ ಡಿಪೆಂಡೆನ್ಸಿ ಯೂನಿಟ್. ಇಲ್ಲಿ ಡೆಡಿಕೇಟೆಡ್ ಆಗಿ ಡಾಕ್ಟರ್ಸ್ ಇರ್ತಾರೆ, ಬಟ್ ಇದು ICU ಅಲ್ಲ. ಇವರಿಗೆಲ್ಲ ವೆಂಟಿಲೇಟರ್ ಅವಶ್ಯಕತೆ ಇರಲ್ಲ, ಆಕ್ಸಿಜನ್ ಬೇಕು ಅಷ್ಟೇ. ನಮ್ಮ ಹೆಚ್ಚಾದ ವಾರ್ಡಲ್ಲಿ ಆಕ್ಸಿಜನ್ ಇದೆ. ಸೊ ಆ ಥರ ಪೇಷಂಟ್ ಅಲ್ಲಿ ಮ್ಯಾನೇಜ್ ಮಾಡ್ತೀವಿ, ಬಟ್ ಅವ್ರಿಗೆ ಸ್ಪೆಸಿಫಿಕ್ ಮೆಡಿಸಿನ್ ಶುರು ಮಾಡ್ತೀವಿ. ICU ಬೇಕಾಗಿರೋರು, ಹೆಚ್ಚಿಗೆ ಆಕ್ಸಿಜನ್ ಅವಶ್ಯಕತೆ ಇರೋರು, ಇವ್ರನ್ನ ನಾವು ಡೈರೆಕ್ಟಾಗಿ ICUಗೆ ಅಡ್ಮಿಟ್ ಮಾಡಿಬಿಡ್ತೀವಿ. ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ಕೆಲವು ಸಾರಿ ವಾರ್ಡಲ್ಲಿ ಪೇಷಂಟ್ ಸ್ವಲ್ಪ ಸಿಕ್ಕಾಗಿ ICUಗೆ ಬರೋರು ಇದ್ದಾರೆ. ಆ ಥರ ಚೇಂಜ್ ಆಗೋದು ತುಂಬ ಕಡಿಮೆ, ಯಾಕಂದರೆ ಡೆಡಿಕೇಟೆಡ್ ಆಗಿ ಇಲ್ಲಿ ಡಾಕ್ಟರ್ಸ್ ನೋಡ್ಕೋತಾ ಇರ್ತಾರೆ. ನೆಕ್ಸ್ಟ್ ಮೆಡಿಸಿನ್ ಬಂದಾಗ ಮೆಡಿಸಿನ್ ನಾಲೆಜ್ ಇನ್ನೂ ಎವಾಲ್ವ್ ಆಗ್ತಾ ಇದೆ. ಅಂದರೆ ಯಾರಿಗೂ 100% ಇದರ ಬಗ್ಗೆ ಅರಿವಿಲ್ಲ. ಇರೋ ನಾಲೆಜ್ನ ನಾವು ಶೇಖರಿಸಿ ಓಕೆ ಇದು ಸರಿ ಇದು ಸರಿ ಇದು ಸರಿ ಅಂತ ಭಾಗ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೂಡ ಒಂದು ಭಾಗ ಏನಂದರೆ ಆ್ಯಂಟಿ ವೈರಸ್ ಅಂತ ಹೇಳ್ತೀವಿ, ಅಂದರೆ ವೈರಸ್ ಮೇಲೆ ಆ್ಯಕ್ಟ್ ಆಗುವಂಥ ಮೆಡಿಸಿನ್. ಇದರಲ್ಲಿ ಮೇನ್ ಒಂದು ರೀತಿ ಇರೋವಂಥದ್ದು ರೆಮ್ಡೆಸಿವಿರ್ ಅಂತ ಅಂದ್ಬಿಟ್ಟು. ಸೊ ಈ ರೆಮ್ಡೆಸಿವಿರ್ನ ಯಾರಿಗೆ ಕೊಡಬೇಕು, ಯಾರಿಗೆ ಆಕ್ಸಿಜನ್ ಅವಶ್ಯಕತೆ ಇದೆ, ಅವರಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚು ಇಂಪಾರ್ಟೆಂಟು ಸ್ಟಿರಾಯ್ಡ್ ಅನ್ನುವಂಥದ್ದು. ಸ್ಟಿರಾಯ್ಡ್ನ ಕೂಡ ನಾವು ಶುರು ಮಾಡ್ಕೋತಾ ಇದ್ದೀವಿ. ರೆಮ್ಡೆಸಿವಿರ್ ಸ್ಟಿರಾಯ್ಡ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಆ್ಯಂಟಿವೈರಸ್ ಅಂದರೆ ಪ್ಲಾಸ್ಮಾ ಅಂತ. ಈಗೆಲ್ಲ ನೀವು ಕೇಳ್ತಿರಬಹುದು, ಕನ್ವಲೆಸೆಂಟ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಕನ್ವಲೆಸೆಂಟ್ ಪ್ಲಾಸ್ಮಾ ಅಂದರೆ ಯಾರೋ ಒಬ್ಬರಿಗೆ ಕೊರೋನಾ ಬಂದಿತ್ತು, ಅವ್ರು ರಿಕವರ್ ಆದರು, ಆರಾಮಾಗಿದ್ದಾರೆ ಈಗ, ಮತ್ತು ಅವ್ರಿಗೆ ಬೇರೆ ಯಾವುದೇ ರೀತಿಯಾದ ಇಲ್ನೆಸ್ ಇಲ್ಲ, ತುಂಬ ಕೆಟ್ಟ ಡಯಾಬಿಟಿಸ್ ಆಗಲಿ, ತುಂಬ ಹೈ BP ಆಗಲಿ, ಕ್ಯಾನ್ಸರ್ ಆಗಲಿ ಏನೂ ಇಲ್ಲ. ಇಂಥವ್ರನ್ನ ಚೂಸ್ ಮಾಡಿ ಅವರು ವಿಲ್ಲಿಂಗ್ ಇದ್ದಾಗ ವಾಲಂಟ್ರಿಯಾಗಿ ಅವ್ರು ಡೊನೇಟ್ ಮಾಡ್ಬೋದು. ಯಾವಾಗ ಡೊನೇಟ್ ಮಾಡ್ಬೋದು? ಅವರು ಇಲ್ನೆಸ್ಸಿಂದ ಆಚೆ ಬಂದು 30 ದಿನ ಆದಮೇಲೆ. 30 ದಿನ ಯಾಕೆ ಅಂದರೆ ಈಗ ರಿಸರ್ಚ್ ಪ್ರಕಾರ ಏನು ಹೇಳುತ್ತೆ, ನೀವು 4 ರಿಂದ 6 ವಾರ ಮಧ್ಯೆ ಅವರಲ್ಲಿ ಆ್ಯಂಟಿಬಾಡೀಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ವೈರಸ್ ವಿರುದ್ಧ ಫೈಟ್ ಮಾಡುವಂಥ ಶಕ್ತಿ ಹೆಚ್ಚಾಗಿರುತ್ತೆ. ಅಂಥವ್ರ ಪ್ಲಾಸ್ಮಾ ನೀವು ತೊಗೊಂಡು ಕೊರೋನಾ ಯಾರಿಗಿರುತ್ತೆ ಅವ್ರು ಕೊಟ್ಟಾಗ, ಅಂದರೆ ಸಿಕ್ಕಿರೋ ಪೇಷಂಟ್ಸ್ ಕೊಟ್ಟಾಗ ಅವರು ಬೇಗ ರಿಕವರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಕೆಲವರು 2ನೇ ವಾರಕ್ಕೂ ಕೊಡ್ತಾ ಇದ್ದಾರೆ, ಬಟ್ ಅವರಲ್ಲಿ ನಾವು ಆ್ಯಂಟಿಬಾಡಿ ಟೆಸ್ಟ್ ಮಾಡ್ತೀವಿ. ಒಂದು ಕಟ್ ಆಫ್ ಟೈಟರ್ ಅಂತ ಇರುತ್ತೆ, ಆ ಟೈಟರ್ಗೆ ಹೆಚ್ಚಿಗೆ ಬಂದಾಗ ಕೊಡ್ತೀವಿ. ಬೇರೆ ಇನ್ಸ್ಟಿಟ್ಯೂಟ್ಸ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಈಗ ನಾವು ಮಾಡಿರೋ ಚೇಂಜ್ ಏನು ಅಂತಂದರೆ, ಇದು ಬರೀ ಬ್ಯಾಂಗ್ಳೂರ್ ಅಪೋಲೋ ಅಂತಲ್ಲ, ಬೇರೆ ಕಡೆನೂ ಏನು ಮಾಡ್ತಾ ಇದ್ದೀವಿ, ನಾವು ಪ್ಲಾಸ್ಮಾನ ಸ್ವಲ್ಪ ಮುಂದೆನೇ ಕೊಡ್ತಾ ಇದ್ದೀವಿ. ಈವರೆಗೂ ಆಗ್ತಿದ್ದು ಆ್ಯಂಟಿವೈರಸ್ ಕೊಡಿ, ಸ್ಟಿರಾಯ್ಡ್ ಕೊಡಿ, ಇನ್ನೊಂದು ಡ್ರಗ್ ಕೊಡಿ, ಏನೂ ವರ್ಕ್ ಆಗಲಿಲ್ವಾ, ಪೇಷಂಟ್ ಇನ್ನೂ ಸಿಕ್ಕಾಗಿದ್ದಾರೆ, ಆಮೇಲೆ ಪ್ಲಾಸ್ಮಾ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಪ್ಲಾಸ್ಮಾ ಕೊಡ್ತಿರೋದು ವೈರಸ್ನ ಕಂಟ್ರೋಲ್ ಮಾಡಲಿಕ್ಕೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಸ್ವಲ್ಪ ಮುಂದೆ ತಂದಿದ್ದೀವಿ. ಅಂದರೆ 7 ದಿನಗಳ ಒಳಗಾಗಿ ಯಾರು ಸಿಕ್ಕಿರ್ತಾರೆ, ಆಕ್ಸಿಜನ್ ಅವಶ್ಯಕತೆ ಇದ್ದು ತುಂಬ ಹೆಚ್ಚಿಗೆ ವಿಪರೀತ ಇರುತ್ತಲ್ಲ ಇಲ್ನೆಸ್ ಅವರಲ್ಲಿ, ಅವರು ಕೂಡ ನಾವು ಪ್ಲಾಸ್ಮಾ ಕೊಡ್ತಿದ್ದೀವಿ. ಟು ಅರ್ಲಿ ಟು ಸೇ, ಅಂದರೆ ರಿಸಲ್ಟ್ ಪಾಸಿಟಿವ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ಕೆಲವರಲ್ಲಿ ವಿ ಆರ್ ಲುಕಿಂಗ್ ಅಟ್ ಗುಡ್ ರಿಸಲ್ಟ್ಸ್. ಸೊ ಇನ್ನು ಟೈಮ್ ಹೋಗ್ತಾ ಇಟ್ ಮೇ ಟೀಚಸ್ ಮೋರ್. ಬಟ್ ಇದು ಹೀಗೆ ನಾವು ಭಾಗಿಸ್ಕೊಂಡು ನಾವು ಇದು ಮಾಡ್ತೀವಿ. ಈಗ ನೀವು ಹಾಸ್ಪಿಟಲ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾರ ಜೊತೆಗೂ ಕೂಡ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋದಕ್ಕಾಗಲ್ಲ. ಪ್ರತಿನಿತ್ಯ ವೈದ್ಯರು ಅಥವಾ ನರ್ಸ್ಗಳು ಅವ್ರ ಜೊತೆ 1-to-1 ಕಾಂಟ್ಯಾಕ್ಟಲ್ಲಿ ನೋಡ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಮಾನಸಿಕ ಸ್ಥಿತಿಗತಿಗಳು ಹೇಗಿದೆ, ನೀವು ವಿವರಣೆ ಮಾಡ್ಬೋದಾ? ಹೌದು,
ಡಿಪ್ರೆಷನ್ ಅನ್ನೋದು ಆಬ್ವಿಯಸ್, ಯಾಕೆಂದರೆ ಒಂದು ಇಲ್ನೆಸ್ ಆಗಿದೆ. ಸೊ ಇಲ್ನೆಸ್ ಏನು ಅನ್ನೋಂಥ ಭಯ ಎಲ್ಲರಲ್ಲೂ ಇದೆ. ಅದು ಬಂದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಇದೆ. ನಿಮ್ಗೆ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಇಲ್ನೆಸ್ಸಿಂದ ಕೊರೋನಾ ಪ್ರೂವ್ ಆಗಿರೋರು ಟೆಸ್ಟ್, ಅಂದರೆ ಪ್ರೂವ್ ಅಲ್ದಿದ್ರು ಸಿಂಪ್ಟಮ್ಸ್ ಇರೋರು ಟೆಸ್ಟ್ ಮಾಡ್ಕೊಳ್ಳೋಕ್ಕೂ ಹೆದರ್ಕೋತಾ ಇದ್ರು. ಅವ್ರಿಗೆ ಏನು ಭಯ ಇತ್ತು ಅಂದರೆ ಕೊರೋನಾ ಬಂದರೆ ಸಾವು ಖಚಿತ, ಸಾವಾದರೆ ಮನೆಯವ್ರನ್ನ ಯಾರು ನೋಡೋಕೆ ಬಿಡಲ್ಲ ಅನ್ನೋಂಥದ್ದು. ಈ ಥರದ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ತುಂಬ ಇತ್ತು. ಇದನ್ನೆಲ್ಲ ನಾವು ಹೋಗ್ಲಾಡ್ಸೋಕ್ಕೆ ತುಂಬ ಪ್ರಯತ್ನ ಪಟ್ವಿ. ಸೊ ಆ ಥರ ಭಯದಿಂದ ಬಂದಾಗ ಏನಾಗ್ಬಿಡುತ್ತೋ ಅನ್ನೋ ಭಯದಿಂದ ಖಿನ್ನತೆ ಬರುತ್ತೆ ಒಂದು. ಇನ್ನೊಂದೇನಾಗುತ್ತೆ, ನಾವು ಕೊರೋನಾ ಭಾಗವನ್ನು ಸಿಂಗಲ್ ಇಂಡಿವಿಜುವಲ್ ರೂಮ್ಸ್ ಆಗಿ ಮೇಂಟೈನ್ ಮಾಡ್ತಿದ್ದೀವಿ. ಇದು ಏನಕ್ಕೆ ಬೇಕು ಅಂತಂದರೆ ಒಬ್ಬ ಪೇಷಂಟ್ ಇನ್ನೊಬ್ಬ ಪೇಷಂಟ್ಗೆ ಬೇರೆ ಹೆಚ್ಚಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು, ಮತ್ತು ನಮ್ಮ ನರ್ಸಿಂಗ್ ಸ್ಟಾಫ್ ಡಾಕ್ಟರ್ಸ್ಗೆ ಹೆಚ್ಚಿಗೆ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನುವಂಥದ್ದು. ಈ ಥರ ಒಂದೇ ರೂಮ್ನಲ್ಲಿ ಇದ್ದಾಗ, ಅದು ಎಲ್ಲ ರೀತಿ ಫೆಸಿಲಿಟಿ ಇರೋವಂಥ ರೂಮೇ, ಬಟ್ ಒಂದೇ ರೂಮ್ನಲ್ಲಿ ಇದ್ದಾಗ ಮತ್ತೆ ಖಿನ್ನತೆ ಜಾಸ್ತಿ ಆಗುತ್ತೆ. ಸೊ ನಾವು ಮಾಡಿದ್ದಂಥ 1, 2, 3 ಮೆಷರ್ಸ್ ಏನು ಅಂತಂದರೆ, ಒಂದು ಫ್ರೀಕ್ವೆನ್ಸಿ ಆಫ್ ವಿಸಿಟ್ಸ್, ನರ್ಸಸ್ ಹೋಗಿ ನೋಡ್ತಾರಲ್ಲ ಅದನ್ನು ಜಾಸ್ತಿ ಮಾಡಿದ್ವಿ. ಇನ್ನೊಂದು, ನಾನು ಹೇಳಿದಾಗೆ ನಮ್ಮದು 4 ಟೀಮ್ ಇತ್ತು. ಒಂದು ಟೀಮ್ ದಿನ ಅವ್ರನ್ನ ನೋಡ್ತಾ ಇದೆ. ಅವರು ಬೆಳಿಗ್ಗೆ ಹೊತ್ತಲ್ಲಿ ಹೋಗ್ತಾರೆ, ನಮ್ಮ ಡಾಕ್ಟರ್ಸ್ ತಂಡ. ಅವರಾದ್ಮೇಲೆ ನಮ್ಮ ಜೂನಿಯರ್ ಡಾಕ್ಟರ್ಸ್ ಹೋಗ್ತಾರೆ, ಅವ್ರು ಮಧ್ಯಾಹ್ನ ಹೊತ್ತು ಹೋಗ್ತಾರೆ, ಸಂಜೆ ನಾನು ಹೋಗ್ತೀನಿ. ಸೊ ಇದು 3 ಬಾರಿ ಡಾಕ್ಟರ್ಸ್ ಹೋಗಿ ನೋಡ್ತಾ ಇದ್ದಾರೆ. ಎಷ್ಟೊಂದು ಸಿಚುವೇಷನಲ್ಲಿ ಕೊರೋನಾ ಇಲ್ದಿದ್ದಾಗ ಈ ಥರ ಇಷ್ಟೊಂದು ವಿಸಿಟ್ಸ್ ಯಾರಿಗೂ ಸಿಗ್ತಾ ಇರಲಿಲ್ಲ. ಸೊ ನಾವು ಹೋಗಿ ನೋಡ್ತಿದ್ದೀವಿ, ನಾವು ಅವ್ರ ಹತ್ರ ಮಾತಾಡ್ತೀವಿ, ಅವ್ರು ಹೇಳ್ತೀವಿ, ತುಂಬೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಏನೂ ಆಗ್ತಿಲ್ಲ, ನೀವು ಇಂಪ್ರೂವ್ ಆಗ್ತಿದ್ದೀರಾ, ವರಿ ಮಾಡ್ಕೋಬೇಡಿ ಅನ್ನೋಂಥದ್ದು. ಇನ್ನೊಂದು, ವಾರ್ಡಲ್ಲಿರೋ ಪೇಷಂಟ್ಗೆ ನಾವು ಮೊಬೈಲ್ನ ಅಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಎಂಕರೇಜ್ ಮಾಡ್ತೀವಿ, ನೀವು ವೀಡಿಯೋ ಕಾಲಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ಹೆಚ್ಚಿಗೆ ಅಂತ. ಆಮೇಲೆ ದಿನ ನಾವು ಬೆಳಗ್ಗೆ ಮತ್ತು ಸಂಜೆ ಅವರ ಫ್ಯಾಮಿಲಿ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ನೋಡಿ ಈ ಥರ ಪರಿಸ್ಥಿತಿ ಇದೆ, ಇದು ಮಾಡ್ತಿದ್ದೀವಿ, ನೆಕ್ಸ್ಟ್ ಇದು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಸೊ ಫ್ಯಾಮಿಲಿನ ಕಾನ್ಫಿಡೆನ್ಸ್ ತಗೊಂಡಾಗ ಅಟ್ಲೀಸ್ಟ್ ಪೇಷಂಟ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ICUಗೆ ಹೋದಾಗ ಇದು ಇಷ್ಟು ಮಾಡೋದು ಕಷ್ಟ. ಸೊ ಅವಾಗ ನಾವೇನು ಮಾಡ್ತಿದ್ದೀವಿ, ICUಲಿ ಡೆಡಿಕೇಟೆಡ್ ಮೊಬೈಲ್ ಇದೆ, ವಿಡಿಯೋ ಕಾಲ್ ಮಾಡಿ ನಾವು ಪೇಷಂಟ್ ಜೊತೆ ಮಾತಾಡಿಸ್ತಾ ಇದ್ದೀವಿ. ಅಥವಾ ಕೆಲವು ಪೇಷಂಟ್ ಮೆಕ್ಯಾನಿಕಲ್ ವೆಂಟಿಲೇಟರ್ ಮೇಲೆ ಇರ್ತಾರೆ, ಅಂಥವ್ರಿಗೆ ನಾವು ಫ್ಯಾಮಿಲಿನ ತೋರಿಸ್ತಿದ್ದೀವಿ, ಫ್ಯಾಮಿಲಿಗೆ ಧೈರ್ಯ ತುಂಬ ಪ್ರಯತ್ನ ಪಡ್ತಿದ್ದೀವಿ. ಇದರಲ್ಲಿ ನಮ್ಮ ಇಂಟೆನ್ಸಿವ್ ಕೇರ್ ಡಾಕ್ಟರ್ಸ್ನ ರೋಲ್ ತುಂಬ ಅತ್ಯಗತ್ಯ. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸೊ ಹೀಗೆ ಅಂದರೆ ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ನ ಹೆಚ್ಚಿಗೆ ಮಾಡಿದ್ದೀವಿ. ಆ್ಯಂಡ್ ಡೈರೆಕ್ಟಾಗಿ ಕನ್ಸಲ್ಟೆಂಟ್ಸ್ ಇನ್ವಾಲ್ವ್ ಆಗೋದ್ರಿಂದ, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದ್ರಿಂದ ಪೇಷಂಟ್ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ಖಿನ್ನತೆ ತಾನೇ ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿ ಅಲ್ದಿದ್ರು. ಇದು ನಮ್ಮ ಪ್ರಯತ್ನ. ಈಗ ಒಂದು ಸರಿ ಕೋವಿಡ್ ಪಾಸಿಟಿವ್ ಅಂತ ಬಂದ ನಂತರದಲ್ಲಿ ಎಷ್ಟು ದಿನಗಳ ಕಾಲ ಅವ್ರಿಗೆ ಚಿಕಿತ್ಸೆ ಬೇಕಾಗತ್ತೆ? ಜೊತೆಗೆ ತುಂಬಾ ಜನರಿಗೆ ನಾವು ಈಗ ಕೇಳ್ತಾ ಇದೀವಿ, ಒಂದ್ಸರಿ ಕೊರೋನಾ ಬಂದ್ ಹೋದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೊರೋನಾ ಬಾಧಿಸ್ತಾ ಇದೆ ಅಂತ ಹೇಳ್ತಿದ್ವಿ. ಇದು ನಿಜಾನಾ? ಬರೋ ಸಾಧ್ಯತೆ ಇದೆಯಾ? ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಈಗ ಪೇಷಂಟ್ ಒಬ್ಬರು ಸಿಂಪ್ಟಮ್ ಇಲ್ಲದೆ ಬಂದರು, ಅವ್ರು ಟೆಸ್ಟ್ ಮಾಡ್ಕೊಂಡ್ರು ಯಾವುದೋ ಕಾರಣಕ್ಕೋಸ್ಕರ, ಅವ್ರಿಗೆ ಪಾಸಿಟಿವ್ ಇದೆ ಅಂತ ಬಂತು. ಹೆಚ್ಚಾಗಿ ಇಂಥವ್ರು 99% ಜನ ಇವ್ರಿಗೇನು ಆಗೋದೇ ಇಲ್ಲ, ಸಿಂಪ್ಟಮ್ಸ್ ಇರೋದೇ ಇಲ್ಲ. ಇಂಥವರಲ್ಲಿ ಯಾವಾಗ ಇವರ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ ನೋಡೋದಕ್ಕೆ ಯಾವುದೇ ರೀತಿಯಾದ ವಿಧಿವಿಧಾನಗಳಿಲ್ಲ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ, ನಮ್ಮ ICMR ಕೂಡ ಏನು ಹೇಳುತ್ತೆ ಅಂತಂದರೆ, ಟೆಸ್ಟಿಂಗ್ ದಿನದಿಂದ ನೆಕ್ಸ್ಟ್ 10 ದಿನ ಅವರನ್ನು ಐಸೋಲೇಟ್ ಮಾಡಿ. ಈ 10 ದಿನದಲ್ಲಿ ಅವ್ರಿಗೆ ಜ್ವರ, ಕೆಮ್ಮು, ನೆಗಡಿ ಯಾವುದೇ ರೀತಿ ತೊಂದರೆ ಬಂದಿಲ್ಲ ಅಂದರೆ ಅವ್ರು ಸೇಫ್ ಇದ್ದಾರೆ ಅಂತ ಅರ್ಥ. ಇದು ಒಂದು ಭಾಗ, ಕ್ಯಾಟಗರಿ A ಅಂತ ನಾವು ಹೇಳ್ಬೋದು ಇವರನ್ನು. ಯಾರಲ್ಲಿ ಇಲ್ನೆಸ್ ಕಾಣಿಸ್ಕೊಂಡಿದೆ ಅವ್ರನ್ನ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ ನಂತರ 3 ಸತತ ದಿನಗಳಲ್ಲಿ ಜ್ವರ ಬರಲಿಲ್ಲ, ಕೆಮ್ಮು ಮಿಕ್ಕಿದೆಲ್ಲ ಕಡಿಮೆ ಆಗ್ತಾ ಇದೆ, ಉಸಿರಾಟದ ತೊಂದರೆ ಇಲ್ಲ, ಮತ್ತು ಆಕ್ಸಿಜನ್ನ ಅವಶ್ಯಕತೆ ಇಲ್ಲ ಒಂದು. ಇನ್ನೊಂದು, ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಕೊರೋನಾದಲ್ಲಿ ಪ್ರೋಗ್ರೆಸ್ ಆಗುವಂಥ ಕೆಲವು ಮಾರ್ಕರ್ಸ್ ಅಂತ ಹೇಳ್ತೀವಿ, ಅದನ್ನು ಅಡ್ಮಿಷನ್ ದಿನ ಮತ್ತು 5ನೇ ದಿನ ಮತ್ತು 7ನೇ ದಿನ ಚೆಕ್ ಮಾಡ್ತೀವಿ. ಈ 3 ದಿನ ಜ್ವರ, ಕೆಮ್ಮು ಏನೂ ಇಲ್ಲದೆ, ಆಕ್ಸಿಜನ್ ಅವಶ್ಯಕತೆ ಇಲ್ಲದೆ, ಇವರ ಬ್ಲಡ್ ಟೆಸ್ಟ್ ಇಂಪ್ರೂವ್ ಆಗ್ತಾ ಬಂದಾಗ ಅವ್ರು ರಿಕವರ್ ಆಗ್ತಿದ್ದಾರೆ ಅಂತ ಅರ್ಥ. ಓವರಾಲ್ ಈ ಥರ ನೋಡಿಕೊಂಡಾಗ 17 ದಿನ ಯೂಶ್ವಲಿ ಜನ ಇನ್ಫೆಕ್ಟೆಡ್ ಆಗಿ ಇರ್ತಾರೆ. ಅಂದರೆ ಕೊರೋನಾದಿಂದ ಅವ್ರಿಗೆ ತೊಂದರೆ ಆಗಬಹುದು, ಅವರಿಂದ ಬೇರೆಯವ್ರಿಗೆ ಕೊರೋನಾ ಹೋಗಬಹುದು. 14ರಿಂದ 17 ದಿನ 17 ದಿನ ಆದಮೇಲೆ ಇನ್ಫೆಕ್ಟಿವಿಟಿ ಚಾನ್ಸಸ್ ತೀರಾ ಕಡಿಮೆ. ಸೊ ಅದು ಒಂದು ಸತಿ ಇನ್ಫೆಕ್ಷನ್ ಬಂದು ಹೊರಟೋಯ್ತು ಅಂತ ಅಂದ್ಕೊಳ್ಳಿ, ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಇದೇ ಆನ್ಸರ್. ಅಂದರೆ ನಾವು ಇಲ್ನೆಸ್ ಎಲ್ಲ ಹೊರಟೋಗಿದೆ, ಸಿಂಪ್ಟಮ್ಸ್ ಯಾವುದೇ ರೀತಿ ಇಲ್ಲ, ಬ್ಲಡ್ ಟೆಸ್ಟ್ ನಾರ್ಮಲ್ ಆಗ್ತಿದೆ, ಇವರು ಕೊರೋನಾ ಹೋಗಿದೆ ಅಂತ ಅರ್ಥ. 17 ದಿನಕ್ಕಿಂತ ಹೆಚ್ಚಿಗೆ ಇರೋ ಚಾನ್ಸ್ ಇಲ್ಲ. ಮತ್ತೆ ಇನ್ಫೆಕ್ಟ್ ಆಗಬಹುದಾ ಅನ್ನೋ ಪ್ರಶ್ನೆಗೆ ಈವರೆಗೂ ಸರಿಯಾದ ಉತ್ತರ ಸಿಗ್ತಿರಲಿಲ್ಲ. ಈಗ ಕಳೆದ 3 ದಿನಗಳಲ್ಲಿ 2 ಸತಿ ಉತ್ತರ ಸಿಕ್ಕಿದೆ, ಆಗಬಹುದು. ಆದರೆ ಒಂದಂತೂ ಏನು ಖಚಿತ ಅಂತಂದರೆ, ವೆಸ್ಟರ್ನ್ ಡೇಟಾ, ನೀವು US ಡೇಟಾ ತೊಗೊಂಡ್ರೆ ಅಟ್ಲೀಸ್ಟ್ 3 ತಿಂಗಳವರೆಗೂ ಇನ್ಫೆಕ್ಷನ್ ಆಗಲ್ಲ ಅನ್ನೋದು ಖಚಿತವಾಗಿದೆ. ಯುರೋಪ್ ಡೇಟಾ ತೊಗೊಂಡ್ರೆ ಅಟ್ಲೀಸ್ಟ್ 6 ತಿಂಗಳವರೆಗೂ ಆಗಲ್ಲ ಅನ್ನೋದು ಖಚಿತವಾಗಿದೆ. ಹಾಂಗ್ಕಾಂಗಿಂದ ವರ್ಲ್ಡಲ್ಲೇ ಫಸ್ಟ್ ಟೈಮ್ ರೀಇನ್ಫೆಕ್ಟೆಡ್ ಆಗಿರೋಂಥ ಒಂದು ಕೇಸ್ ರಿಪೋರ್ಟ್ ಆಯಿತು. ಅವ್ರಿಗೆ 5ರಿಂದ 6 ತಿಂಗಳ ಅಂತರ ಇತ್ತು. ಸೊ ನಾವೇನು ಸೇಫಾಗಿ ಪ್ರಿಸ್ಯೂಮ್ ಮಾಡ್ಬೋದು ಅಂದರೆ, 3 ತಿಂಗಳವರೆಗೂ ಪ್ರಾಯಶಃ ಮತ್ತೆ ಇನ್ಫೆಕ್ಷನ್ ಆಗೋದಿಲ್ಲ, 3 ತಿಂಗಳಾದ್ಮೇಲೆ ಆಗಬಹುದು. ಸೊ ನಿಮ್ಮ ಪ್ರಿಕಾಷನ್ಸ್ ನೀವು ಕಂಟಿನ್ಯೂ ಮಾಡಿ. ಮತ್ತೆ ಆಗಬಹುದು ಅಂದ್ಕೊಂಡೇ ಯಾವಾಗಲೂ ಇರಿ, ಭಯ ಬಿಡಬೇಡಿ. ಬಟ್ ಮಾಸ್ಕ್, ಫಿಸಿಕಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಹೈಜೀನ್ನ ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ಬೋದು. ಈ
ಈಗ ಹೋಮ್ ಐಸೋಲೇಷನ್ ತಗೊಂಡಿರೋರು, ಈಗ ನಂಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ, ಏನಿಲ್ಲ, ಆರಾಮಾಗಿ ಮನೆಯಲ್ಲಿ ಓಡಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಬಟ್ ಅವರಿಂದ ಬೇರೆಯವ್ರಿಗೆ ತಗುಲುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾಕಂದರೆ ಡಿಪೆಂಡ್ಸ್ ಆನ್ ಬಾಡಿ ನೇಚರ್ ಹೇಗಿರುತ್ತೆ, ಏನಾದ್ರು ಕಾಂಪ್ಲಿಕೇಶನ್ಸ್ ಇರುತ್ತಾ ಅದನ್ನು ನೋಡಿಕೊಂಡು ಈಗ ಅಂದರೆ ಕೊರೋನಾ ಬಂದ ನಂತರದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು? ಯಾಕಂದರೆ ಮನೆ ಅಂತಂದಮೇಲೆ ಮಕ್ಕಳಿರ್ತಾರೆ, ಹಿರಿಯ ನಾಗರಿಕರಿರ್ತಾರೆ, ಮಹಿಳೆಯರಿರ್ತಾರೆ, ಎಲ್ಲರೂ ಫ್ಯಾಮಿಲಿ ನೋಡೋದ್ರಿಂದ ಯಾವ ರೀತಿ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ? ಈಗ ಯಾರಿಗಾದ್ರೂ ಇಲ್ನೆಸ್ ಬಂದಾಗ ಅವ್ರಿಗೆ ಸಿಂಪ್ಟಮ್ಸ್ ಇದ್ದಾಗ ಬೇರೆಯವರಿಂದ ದೂರ ಇಡಿ ಅಂತ ಹೇಳೋದು ತುಂಬ ಸುಲಭ, ಅವ್ರು ಫಾಲೋ ಮಾಡ್ತಾರೆ ಕೂಡ. ಸಿಂಪ್ಟಮ್ ಇಲ್ದಿದ್ದವ್ರನ್ನ ಅವ್ರನ್ನ ಒಪ್ಸೋದು ತುಂಬ ಕಷ್ಟದ ಕೆಲಸ, ನನಗೇನು ಇಲ್ವಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ಅವ್ರು ಏನು ತಿಳ್ಕೊಬೇಕು ಅಂದರೆ, ಅವರು ಮಾತಾಡಿದಾಗ ಅಥವಾ ಅವಾಗವಾಗ ಸೀನ್ದಾಗ ಕೂಡ ವೈರಸ್ ಅವ್ರ ಗಂಟ್ಲಲ್ಲಿ ಇರುತ್ತೆ, ಅದು ಆಚೆ ಬರಬಹುದು, ಅವರಿಂದ ಅವರ ಫ್ಯಾಮಿಲಿಗೆ ತೊಂದರೆ ಆಗಬಹುದು. ಸೊ ಆದ್ದರಿಂದ ಅವ್ರು ಅಟ್ಲೀಸ್ಟ್ 10 ದಿನ, ಟೆಸ್ಟ್ ಆದಾಗಿಂದ 10 ದಿನ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ನಾವೇನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾ ಬರ್ತೀವಿ, ಅದು ತಪ್ಪು ಪದ. ಫಿಸಿಕಲ್ ಡಿಸ್ಟೆನ್ಸಿಂಗ್ ಇಸ್ ದ ರೈಟ್ ವರ್ಡ್. ಅಂದರೆ 6 ಅಡಿ ಅಂತರನ ಅಟ್ಲೀಸ್ಟ್ ಮೇಂಟೈನ್ ಮಾಡಿ. ಹೌದು, ನೀವು ಮನೇಲಿ ಮಕ್ಕಳಿಂದ ದೂರ ಎಲ್ಲ ಇರೋಕ್ಕಾಗೋದಿಲ್ಲ, ಬಟ್ 10 ದಿನ ಅಟ್ಲೀಸ್ಟ್ ಈ ಫಿಸಿಕಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಅವಾಗ ಊಟಕ್ಕೆ ಯಾರಾದರೂ ಹತ್ತಿರ ಬರ್ಬೋದು, ಊಟದ ತಟ್ಟೆ ಕೊಡೋಕೆ ಹತ್ತಿರ ಬರ್ಬೋದು, ಆ ಥರ ಬಂದಾಗ ಮಾಸ್ಕ್ ಹಾಕ್ಕೊಳ್ಳಿ. 15 ನಿಮಿಷಕ್ಕಿಂತ ಹೆಚ್ಚಿಗೆ ಕಾಂಟ್ಯಾಕ್ಟ್ ಹತ್ತಿರದಲ್ಲಿ ಇರಬಾರ್ದು, ಇದು ಜನರಲ್ ರೂಲ್. 15 ನಿಮಿಷಕ್ಕಿಂತ ಹೆಚ್ಚಿಗೆ ಇದ್ದರೆ ಆವಾಗ ಮಾಸ್ಕ್ ಖಚಿತವಾಗಿ ಹಾಕ್ಕೊಳ್ಳೇಬೇಕು, ಆದಷ್ಟು ಬೇಗ ದೂರ ಸರಿಬೇಕು. ಸೊ ಇಷ್ಟು ಸಿಂಪಲ್ ರೂಲ್. ಸ್ವಲ್ಪ ಅವಶ್ಯಕತೆ ಇದೆ ಮಾಡಿಫಿಕೇಶನ್ ಮಾಡೋದಕ್ಕೆ, ಸ್ವಲ್ಪ ಕಷ್ಟ ಅನಿಸಿದ್ರು ಇದನ್ನೆಲ್ಲ ಮಾಡಿದಾಗ 10 ದಿನ ಆದಮೇಲೆ ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಏನೂ ಇರೋದಿಲ್ಲ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಮತ್ತೆ ಕಲ್ತಿರಬಹುದು ಅಷ್ಟೇ. ಸೊ ಒಪ್ಕೋಬೇಕು ಅವರು ಅದನ್ನು. ಅಂದರೆ ನನಗೆ ಇನ್ಫೆಕ್ಷನ್ ಏನು ಅನಿಸ್ದೇ ಇದ್ರೂ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಅದರಿಂದ ಅಟ್ಲೀಸ್ಟ್ ನಾನು ಸ್ವಲ್ಪ ದೂರದಲ್ಲಿ ಇರ್ತೀನಿ ಅಂತ. ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಆರೋಗ್ಯವಾಗಿರ್ತೀವಿ, ಈಗ ಜನರ ಸಾಮಾನ್ಯ ಕ್ವಶನ್ ಇದು, ನಾನು ಇಮ್ಯೂನ್ ಪವರ್ ಜಾಸ್ತಿ ಬಿಲ್ಡ್ ಮಾಡ್ಕೊಂಡ್ರೆ ನನಗೆ ಕೊರೋನಾ ಬರಲ್ಲ ಅಂತಾರೆ. ಏನು ಮಾಡ್ಬೇಕು ಹಾಗಾದರೆ? ಒಂದು, ನಮಗೆ ಕೊರೋನಾ ಕಲಿಸಿರೋದು ಇಷ್ಟು, ಕೊರೋನಾ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನುವಂಥದ್ದು ತುಂಬ ಅನ್ಪ್ರೆಡಿಕ್ಟಬಲ್. ಜಗತ್ತಿನಾದ್ಯಂತ ನೀವು ನೋಡಿದ್ರೆ ಎಷ್ಟೊಂದು ಸ್ಪೋರ್ಟ್ಸ್ ಪರ್ಸನ್ಗೆಲ್ಲ ಬಂದಿದೆ, ಬಾಡಿ ಬಿಲ್ಡರ್ಸ್ಗೆ ಬಂದಿದೆ. ಸೊ ತುಂಬ ಆರೋಗ್ಯ ಉತ್ತಮವಾಗಿರೋರಲ್ಲೂ ಕೊರೋನಾ ಬಂದಿದೆ. ಬಟ್ ಅವರಲ್ಲಿ ಪ್ರೋಗ್ರೆಸ್ ಆಗುತ್ತಾ ಅನ್ನೋವಂಥದ್ದು ಒಂದು ಪ್ರಶ್ನೆ ಅಷ್ಟೇ. ಇನ್ ಜನರಲ್ ನಿಮ್ಮ ಆರೋಗ್ಯ, ಹಿಂದಿನ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಅಂದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿತ್ತು, ನಿಮ್ಗೆ ಬೇರೆ ಏನೂ ರೋಗ ಇಲ್ಲ, ನೀವು ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ನೀರೆಲ್ಲ ಕುಡಿತಾ ಇದ್ದೀರಾ, ನಿಮಗೆ ಕೊರೋನಾ ಬಂದರೂ ಕೂಡ ಪ್ರೋಗ್ರೆಸ್ ಆಗುವಂಥ ಚಾನ್ಸಸ್ ಕಡಿಮೆ. ನಿಮ್ಮ ದೇಹದ ತೂಕನ ಸಮತಟ್ಟಾಗಿ ಮೇಂಟೈನ್ ಮಾಡ್ತಿದ್ದೀರಾ, ನಿಮಗೆ ಕೊರೋನಾ ಪ್ರೋಗ್ರೆಸ್ ಆಗುವಂಥ ಚಾನ್ಸಸ್ ಕಡಿಮೆ. ಬಟ್ ನಿಮಗೆ ಶುಗರ್ ಇತ್ಕೊಂಡು ಅದನ್ನು ಸರಿ ಕಂಟ್ರೋಲ್ ಮಾಡಿದೆ, ಬಟ್ ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ಪರ್ಸೆಪ್ಷನಲ್ಲಿ ಇದ್ದರೆ ಅವಾಗ ಕೊರೋನಾ ಬರೋ ಚಾನ್ಸ್ ಅಂತೂ ಇದೆ, ಅದು ಕಾಂಪ್ಲಿಕೇಟ್ ಆಗೋ ಚಾನ್ಸ್ ಅಂತೂ ಇದೆ. ಆಮೇಲೆ ಇಮ್ಯುನಿಟಿ ಅನ್ನುವಂಥದ್ದು ಒಂದಿನ ಒಂದು ವಾರದಲ್ಲಿ ಬರೋ ಅಂಥದ್ದಲ್ಲ. ಸೊ ಈಗ ಕೊರೋನಾ ಕೇಳಿಸ್ಕೊಂಡಿದ್ದ ತಕ್ಷಣ ನಾನು ಇಮ್ಯುನಿಟಿ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಆ ಕಷಾಯ ಕುಡಿತೀನಿ, ಲೇಹ ಕುಡಿತೀನಿ, ಇಮ್ಯುನಿಟಿ ಬಿಲ್ಡ್ ಮಾಡ್ಕೋತೀನಿ ಅನ್ನೋದು ಯಾವತ್ತೂ ವರ್ಕ್ ಆಗೋದಿಲ್ಲ. ಇಮ್ಯುನಿಟಿ ಇಸ್ ಅ ಲಾಂಗ್ ಟರ್ಮ್ ಪ್ರೋಸೆಸ್. ಸೊ ಸರಿಯಾದ ಊಟ, ನಿದ್ರೆ, ವ್ಯಾಯಾಮ, ಈ ಮೂರನ್ನು ಎಲ್ಲ ಸೇರಿಸಿ ಬರುವಂಥದ್ದು. ನೀವು ಏನೇ ಮಾಡಿ ಇನ್ಫೆಕ್ಟ್ ಆಗೋ ಚಾನ್ಸ್ ಎಲ್ಲರಿಗೂ ಇದೆ, ಆಗಬಹುದು. ಆದ್ದರಿಂದ ಫಿಸಿಕಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್ ಖಚಿತವಾಗಿ ಫಾಲೋ ಮಾಡಬೇಕು. ಇನ್ನು ಗರ್ಭಿಣಿಯರಲ್ಲಿ ಏನಾದರೂ ಕೊರೋನಾ ಕಾಣಿಸ್ಕೊಂಡ್ರೆ ತುಂಬಾನೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇದು ಯಾವ ರೀತಿ ಚಾಲೆಂಜ್ ಆಗುತ್ತೆ ನಿಮಗೆ? ನೀವು ಈ ರೀತಿ ಪೇಷಂಟ್ಸ್ ಗಮನಿಸಿದ್ದೀರಾ? ಹೌದು, ನಮ್ಮಲ್ಲಿ ಕೂಡ ಬರ್ತಿದ್ದಾರೆ. ಅಂದರೆ ಗರ್ಭಿಣಿಯರು ತುಂಬ ಡೆಲಿವರಿಗೆ ಹತ್ತಿರ ಇರೋವಂಥವ್ರು ಕೊರೋನಾ ಪಾಸಿಟಿವ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೇನು ಸಿಂಪ್ಟಮ್ ಇರೋದಿಲ್ಲ, ಅವ್ರು ಹಾಸ್ಪಿಟ್ಲಿಗೆ ಬರ್ತಾರೆ, ಯಾವುದೋ ಒಂದು ಓಕೆ ಈ ಡೇಟಲ್ಲಿ ಡೆಲಿವರಿ ಆಗಬೇಕಾಗಿದೆ, ಅದಕ್ಕೋಸ್ಕರ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಪಾಸಿಟಿವ್ ಬರ್ತಾ ಇದೆ. ಇನ್ನು ಕೆಲವರು ಸಿಂಪ್ಟಮ್ ಸಮೇತವಾಗಿ ಬರ್ತಾ ಇದ್ದಾರೆ, ಡೆಲಿವರಿ ಹತ್ತಿರ ಇರೋರು ಅಥವಾ ಡೆಲಿವರಿ ದೂರ ಇರೋರು. ಸೊ ಅವಾಗ ಮ್ಯಾಟ್ರ್ ಆಗೋದು ಮೇನ್ ಏನು ಅಂದರೆ ಅವರು ಪ್ರೆಗ್ನೆನ್ಸಿಯ ಯಾವ ಸ್ಟೇಜಲ್ಲಿದ್ದಾರೆ ಅಂತ ಅಂದ್ಬಿಟ್ಟು, ಮೊದಲನೇ 3 ತಿಂಗಳಿದ್ದಾರೆ, ಎರಡನೇ 3 ತಿಂಗಳಿದ್ದಾರೆ, ಅಥವಾ ಮೂರನೇ 3 ತಿಂಗಳಿದ್ದಾರೆ ಅಂತ ಅಂದ್ಬಿಟ್ಟು. ಮೂರನೇ 3 ತಿಂಗಳಲ್ಲಿ ಇದ್ದಾಗ ಆ್ಯಕ್ಚುಲಿ ಅವರಿಂದ ಮಗುಗೆ ಏನೋ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಕಡಿಮೆ. ಅಂದರೆ ಮಗು ಬೆಳವಣಿಗೆ ಏನೂ ಕುಂಠಿತವಾಗಲ್ಲ. ತುಂಬ ಅರ್ಲಿ ಆದಾಗ ಯಾವುದೇ ಇನ್ಫೆಕ್ಷನಲ್ಲಿ ಕೂಡ ಮೊದಲನೇ 3 ತಿಂಗಳಲ್ಲಿ ಆದಾಗ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು. ಆವಾಗ ನಾವು ಅಂಥ ಪೇಷಂಟ್ನ ಖಚಿತವಾಗಿ ಅಡ್ಮಿಟ್ ಮಾಡ್ಕೋತೀವಿ. ಕೊರೋನಾಗೆ ಏನೇನು ಅವಶ್ಯಕತೆ ಇದೆ ಅವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ನಂತರ ಮಗುವಿನ ಆರೋಗ್ಯನ ತುಂಬ ತೀಕ್ಷ್ಣವಾಗಿ ಫಾಲೋ ಮಾಡ್ತೀವಿ. ಡೆಲಿವರಿ ಹತ್ತಿರ ಇರೋರಲ್ಲಿ ಡೆಲಿವರಿ ಎಷ್ಟು ಹತ್ತಿರ ಇದ್ದಾರೆ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ನ ಫಾಲೋ ಮಾಡ್ತೀವಿ. ಫೈನಲಿ ನಿಮ್ಮ ಕಡೆಯಿಂದ ವೀಕ್ಷಕರಿಗೆ ಒಂದು ಸಲಹೆ, ಒಂದು ಮಾತು. ನನ್ನ ಸಲಹೆ ಇಷ್ಟು, ನಾವು ಕೊರೋನಾ ವಾರಿಯರ್ಸ್ ಅಲ್ಲ, ಆ್ಯಕ್ಚುಲಿ ನೀವು ಕೊರೋನಾ ವಾರಿಯರ್ಸ್ ಅಂದರೆ. ಯಾಕೆಂದರೆ ಇದು ಯುದ್ಧ ಅಲ್ವೇ ಅಲ್ಲ, ನಾವು ಇದ್ರ ಮೇಲೆ ಗೆಲ್ಲಿಕ್ಕಾಗಲ್ಲ, ನಾವು ಇದ್ರ ಜೊತೆ ಬಾಳಬೇಕು. ಈ ವೈರಸ್ ಇನ್ನೂ ಕೆಲವು ತಿಂಗಳು, ಮೇ ಬಿ ವರ್ಷ ಅಥವಾ ಹೆಚ್ಚು ಇರಬಹುದು. ಒಳ್ಳೆ ವ್ಯಾಕ್ಸಿನ್ ಬರೋವರೆಗೂ ಈ ವೈರಸ್ ನಮ್ಮ ಜೊತೆ ಇದ್ದೇ ಇರುತ್ತೆ. ಇದನ್ನು ಹತ್ತಿರ ಬರೋಕ್ಕೆ ನೀವು ಬಿಡಬಾರ್ದು. ಇದೊಂದೇ ರೀತಿ ನಾವು ಇದನ್ನು ಗೆಲ್ಲಕ್ಕಾಗೋದು, ಯುದ್ಧ ಮಾಡಿ ಅಲ್ಲ. ಸೊ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ ಮತ್ತು ಹ್ಯಾಂಡ್ ಸ್ಯಾನಿಟೈಸೇಷನ್ ಇದನ್ನು ಚೆನ್ನಾಗಿ ಫಾಲೋ ಮಾಡಿ. ಈ 3 ಟ್ರೀಟ್ಮೆಂಟ್, ಈ 3 ಪ್ರಿವೆನ್ಷನ್. ಕಾರ್ಯಕ್ರಮಕ್ಕೆ ಆಗಮಿಸಿ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ಕೊಟ್ಟು, ಜೊತೆಗೆ ಅಪೋಲೋ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ, ಟೀಮ್ ಯಾವ ರೀತಿ ಸಿದ್ಧವಾಗಿದೆ ಇದರ ವಿರುದ್ಧ ಹೋರಾಡೋದಕ್ಕೆ, ಜೊತೆಗೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಲಾಗ್ತದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9.
ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.